30,000 ವೇತನ ಸರ್ಕಾರ ತೀರ್ಮಾನ ಮಾಡಿದ್ರೆ ಕೊಡ್ತೇವೆ ಅಂತ ಹೇಳಿ 1 ವರ್ಷ ಆಯ್ತು, ಇಲ್ಲಿವರೆಗೂ ಅದು ಜಾರಿ ಆಗಿದೆ. ಅದಕ್ಕಾಗಿ ನಾವು 31,000 ರೂಪಾಯಿ ವೇತನ ಕೊಡಬೇಕು. ಸಿಬ್ಬಂದಿ ಕಡಿತ ಏನು ಮಾಡ್ಯಾರ ಅದು ಕಟ್ ಮಾಡಬೇಕು. ಮಷಿನ್ಗಳು ಕೊಡ್ತೇವೆ, ಮಷಿನ್ ಕೊಡ್ತೇವೆ ಅನ್ನೋದು ಕೊಟ್ಟಂಗೆ ಆಯ್ತು. ಅವ್ರು ಆಯ್ತು ಮಷಿನ್ ಎಲ್ಲಿ ಬಂದಿಲ್ಲ, ಯಾವ ಹಾಸ್ಟೆಲ್ನ ಇವತ್ತಿಗೂ ಬಂದಿಲ್ಲ, ಒಂದು ರೊಟ್ಟಿ ಒಂದು ಚಪಾತಿ ಮಾಡಿಲ್ಲ. ಆದ್ರೆ ಮಷಿನ್ ಕೊಡ್ತೇವೆ ಅಂತ ಹೇಳಿ ಸಿಬ್ಬಂದಿ ಕಟ್ ಮಾಡಿದ್ರು. ಕೊಟ್ಟ ಮೇಲೆ ಕಟ್ ಮಾಡ್ಬೇಕಲ್ಲ, ಅದೇನಿಲ್ಲ. ಎಲ್ಲಿ ಮಷಿನ್ ಬರಲಿಲ್ಲ, ಯಾವುದು ಮಾಡಲಿಲ್ಲ, ಅದ್ರ ಸಿಬ್ಬಂದಿ ಕಟ್ ಮಾಡ್ಯಾರ, ಅದು ವಾಪಸ್ ತೊಗೋಬೇಕಂತೇಳಿ ಕನಿಷ್ಠ 8 ತಾಸಲ್ಲಿ ದುಡಿಸ್ಕೋಬೇಕಂತ ಕಾನೂನು ಅದ. ಆ ಕಾನೂನು ಪ್ರಕಾರ ಕೊಡಬೇಕು. ವಾರಕ್ಕೆ ರಜೆ ತಪ್ಪದೇ ಕೊಡಬೇಕು. ಮತ್ತು ಏಜೆನ್ಸಿ ರದ್ದು ಮಾಡಬೇಕು ಅಂತ ಏಜೆನ್ಸಿ ರದ್ದು ಮಾಡಬೇಕು. ಮತ್ತು ಕಾಯಂ ನೌಕರರು ವರ್ಗಾವಣೆ ಮಾಡಬೇಕಾದ್ರೆ ಕಾಯಂ ನೌಕರರಿಗೆ ಸ್ಥಳದಾಗೆ ಮಾಡಿ, ನಮ್ಮ ಹೊರಗುತ್ತಿಗೆ ನೌಕರ ಮಾಡೋ ಸ್ಥಳದಾಗ ಕಾಯಂ ನೌಕರು ವರ್ಗಾವಣೆ ಮಾಡಬಾರ್ದು ಅಂತ ಎಲ್ಲ ಬೇಡಿಕೆಗಳು ಇವತ್ತು. ಮತ್ತು ಕನಿಷ್ಠ 10 ವರ್ಷಕ್ಕಿಂತ ಮೇಲ್ಪಟ್ಟು ಯಾರು ಕೆಲಸ ಮಾಡ್ಯಾರ ಕ್ಷೇಮಾಭಿವೃದ್ಧಿ ಯೋಜನೆಯಲ್ಲಿ ನಮಗೆ ಕಾಯಂ ತಗೊಳ್ಳಿ, ನೇಮಕಾತಿ ಮಾಡಿ ಅಂತೇಳಿ ಎಲ್ಲ ಬೇಡಿಕೆಗಳಿಗೆ ಒತ್ತಾಯಿಸಿ ನಾವು ಬೆಳಗಾವಿ ಅಧಿವೇಶನದ ಇದೇ ದಿನಾಂಕ 18ರಂದು ಸುವರ್ಣಸೌಧದ 1,000 ಜನ ಹೊರಗುತ್ತಿಗೆ ನೌಕರರು ಒಂದು ಹೋರಾಟ ನಡೆಸಬೇಕಂತ ತೀರ್ಮಾನ ಮಾಡಿದೆವು. ಅದಕ್ಕಾಗಿ ಈ ಒಂದು ಹೋರಾಟದಲ್ಲಿ